ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಆ್ಯಕ್ಚುಲಿ ನನ್ನ ಮಗಳು ಗುರೂಜಿ ಸ್ಟೂಡೆಂಟು, 99 ಬ್ಯಾಚ್ ಸ್ಟೂಡೆಂಟು. ಅವಳು ಸಹ ಅಮೇರಿಕಾದಲ್ಲಿದ್ದಾಳೆ. ನನ್ನ ಮಗನು ಅಮೇರಿಕಾದಲ್ಲಿದ್ದಾನೆ. ಅವ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಸರಿ ಮೇಡಮ್, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 10/6/1992 ಬೆಳಗ್ಗೆ 7:15 ಮಂಡ್ಯ. 7:15. ಊರು ಮಂಡ್ಯ. ಓಕೆ ಮೇಡಮ್, ಏನು ಪ್ರಶ್ನೆ ಕೇಳಿ? ಮದುವೆ ಬಗ್ಗೆ ಅಲ್ವಾ? ಹಾಂ, ಮದುವೆ ಬಗ್ಗೆ ಸರ್. ಆ್ಯಕ್ಚುಲಿ ನನ್ನ ಮಗ ಇಬ್ರು ನಿಮ್ಮ ಸ್ಟೂಡೆಂಟ್ ಗುರೂಜಿ. ನೀವು ಹೇಳಿದಕ್ಕೋಸ್ಕರನೇ ಅವರು ಇಂಡಿಯಾ ಬಿಟ್ಟು ಬೇರೆ ಕಡೆ ಸೆಟ್ಲ್ ಆಗಿದ್ದಾರೆ. ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂದ್ರೂ ಸಹ 12 ಮನೆ ಆಕ್ಟಿವೇಟ್ ಆಗಿದೆ, ಬೇರೆ ಕಡೆ ಇರಬೇಕು ಅಂತ ಅಂದ್ಬಿಟ್ಟು ಅವ್ರು ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಮದುವೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಫಿಕ್ಸ್ ಆಗ್ತಾ ಇಲ್ಲ. 2017ಇಂದ ಗುರುದಶೆ ನಡೀತಾ ಇದೆ. ಗುರುದಶೆ 12 ನೋಡಿದಾಗ ಊರಿಂದ ಆಚೆ ಇದ್ದರೆ ಅಭಿವೃದ್ಧಿ ಅಂತ ಹೇಳ್ತೀವಿ. ಮದುವೆ ವಿಚಾರ ಬಂದಾಗ ಅದು ನೆಗೆಟಿವ್ ಆಗುತ್ತೆ, ಯಾಕಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರುತ್ತೆ. ಇಲ್ಲಿ ಮದುವೆ ವಿಚಾರದಲ್ಲಿ ಗುರುದಶ ಯಾವುದೇ ಕಾರಣಕ್ಕೂ 2ನೇ ಮನೆ 7ನೇ ಮನೆ ಬಂದರೆ ಮಾತ್ರ ಮದುವೆ ಆಗೋದು. ಈ ಕಾಂಪೌಂಡರ್ಗಳೆಲ್ಲ ಆ ದೋಷ ಈ ದೋಷ, 7ನೇ ಮನೇಲಿ ಅವನಿದ್ದಾನೆ ಇವನಿದ್ದಾನೆ ಅಂತ ಹೇಳಿ ಜ್ಯೋತಿಷದಲ್ಲಿ ಹೇಳ್ತಾರೆ. ಇಲ್ಲಿ 7ನೇ ಮನೆಯಲ್ಲಿ ರಾಹು ಇದ್ದಾನೆ, ಅದಕ್ಕೆ ಮದುವೆ ಲೇಟು, ಅದಕ್ಕೆ ವಿಳಂಬ ಅಂತ ಹೇಳ್ಬಿಡ್ತಾರೆ. ಇವೆಲ್ಲ ರಾಂಗ್ ಅಸ್ಟ್ರಾಲಜಿ. ಈ ಥರ ಬರೋದಿಲ್ಲ. ಇರ್ತಕ್ಕಂಥ ಗುರು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಗುರು ದಶ ಇಂಪಾರ್ಟೆಂಟ್ ಆಗುತ್ತೆ. ಗುರುವಿನಲ್ಲಿರ್ತಕ್ಕಂಥ ಒಂದು ನಕ್ಷತ್ರ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಗುರುವಿನ ನಕ್ಷತ್ರ 12ನೇ ಮನೆ ಮ್ಯಾರೇಜ್ಗೆ ನೆಗೆಟಿವ್ ಇರ್ತಕ್ಕಂಥದ್ದು. ಸೊ ಡಬಲ್ ಸೈಡ್ ಅವರು ರಿಪೀಟ್ ಆಗಿದ್ದಾರೆ. ಬುಧನಿಗೆ ದಾನ ಮಾಡ್ತಾನೇ ಬರಬೇಕಾಗತ್ತೆ. ಬುಧನ ಸ್ವಲ್ಪ ಎಷ್ಟು ದಾನ ಮಾಡಿ ಆ ಒಂದು ಗ್ರಹ ಕಮ್ಮಿ ಮಾಡ್ತೀವೋ ಅಷ್ಟು ಉತ್ತಮ. ಭುಕ್ತಿಗಳಲ್ಲಿ 2ನೇ ಮನೆ 7ನೇ ಮನೆ ಕಾಂಬಿನೇಷನ್ನು ಎಲ್ಲೂ ಕೂಡ ಕಾಣಿಸ್ದೇ ಇರೋದ್ರಿಂದ ವಿವಾಹದಲ್ಲಿ ಅವ್ರಿಗೆ ಆಸಕ್ತಿನೇ ಕಮ್ಮಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲೂ ಕೂಡ ಇಲ್ಲ, ಯಾವುದೂ ಕೂಡ ಗ್ರೀನ್ ಇಲ್ಲ. ವಿವಾಹದಲ್ಲಿ ಆಸಕ್ತಿ ಕಮ್ಮಿ. ಕೆಲಸ ಮಾಡು, ದುಡ್ಡು ಮಾಡು, ಮಜಾ ಹೊಡಿ, ಇವೆಲ್ಲ ಇದೆ. ವಿವಾಹ ಅವರ ಮನಸ್ಸಿಗೆ ಸ್ಟ್ರಾಂಗಾಗಿ ಬರಬೇಕು ಅಂತಂದರೆ ಯಾವ ಗ್ರಹನೂ ಇಲ್ಲಿ ಆ್ಯಕ್ಟಿವೇಟ್ ಮಾಡ್ತಕ್ಕಂಥ ಸ್ಟ್ರೆಂತೇ ಇಲ್ಲ. ಇಲ್ಲಿ ಯಾವುದಕ್ಕೂ ಸ್ಟ್ರೆಂತ್ ಇಲ್ಲ, ಎಲ್ಲ ರೆಡ್. ನೀವೆಲ್ಲ ಡೌನ್ ಇದೆ ಮ್ಯಾರೇಜಲ್ಲಿ. ಸೊ ಆಸಕ್ತಿ ಕಮ್ಮಿ. ಬಟ್ ಕರಿಯರಲ್ಲಿ ತುಂಬ ಚೆನ್ನಾಗಿರ್ತಾರೆ, ದುಡ್ಡು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಮಾಡಲೇಬೇಕು ಅಂತಂದರೆ ಸ್ವಲ್ಪ ಬಸರಾ ಪರ್ಲ್ ಅಂತ ತೊಗೊಂಡು ಅದಕ್ಕೆ ಪೂಜೆ ಮಾಡಿ. ನಮ್ಮ ಆಫೀಸಲ್ಲಿ ಸಿಗುತ್ತೆ ಒಂದು ಬಸರಾ ಪರ್ಲು. ಅವರಿಗೆ ಮನಸ್ಸು ಪರಿವರ್ತನೆ ಮಾಡಲಿ ಅಂತ ಆ ಮುತ್ತಿನ ಮೇಲೆ ಪ್ರತಿನಿತ್ಯ ಸೋಮವಾರದಿಂದ ಶುರು ಮಾಡಿ ಪೂಜೆ ಮಾಡಿ, ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ಮ ಹೆಸರು ಪ್ರೀತಿ ಅಂತ, ಚಿಕ್ಕಮಂಗ್ಳೂರಿಂದ ಕಾಲ್ ಮಾಡ್ತಿದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ನಾನು ನಮ್ಮ ಅಜ್ಜಿ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಅಲ್ಲ, ನಂಬರ್ ಹೇಳ್ತೀನಿ ಮೇಡಮ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಅಜ್ಜಿ ಡೇಟ್ ಆಫ್ ಬರ್ತ್ ಹೇಳಿ. ನಂಬರ್ 23 ಮೇಡಮ್. ಓಕೆ, ಏನು ಪ್ರಶ್ನೆ ಇದೆ ಕೇಳಿ. ಅಜ್ಜಿ ಹೆಸರು ಮೇಡಮ್. ಅಲ್ಲ, ಪ್ರಶ್ನೆ ಏನಿದೆ ಕೇಳಿ, ಯಾವ ವಿಚಾರದ ಬಗ್ಗೆ ಕೇಳಬೇಕು? ಆರೋಗ್ಯದ ಬಗ್ಗೆ ಮೇಡಮ್. ಅವ್ರಿಗೆ ಮೈ ಎಲ್ಲ ತುರ್ಕೆ ಬರ್ತಾ ಇದೆ ಮೇಡಮ್. ಏನ್ ಮಾಡಿದ್ರು ಕಡಿಮೆನೇ ಆಗ್ತಿಲ್ಲ. ಎಷ್ಟು ಆಸ್ಪತ್ರೆ ಅದು ಇದು ದೇವಸ್ಥಾನ ಎಲ್ಲ ಹೋದ್ರೇನು ಕಡಿಮೆ ಆಗ್ತಿಲ್ಲ ಮೇಡಮ್. ಓಕೆ ನೋಡಿ, ದಶಾದಲ್ಲಿ ನಾವು ಹೆಲ್ತ್ ಅಂತ ಹಾಕಿದಾಗ ಪ್ರಶ್ನಾಶಾಸ್ತ್ರದಲ್ಲಿ ಅಲ್ಲಿ ನಮಗೆ 8ನೇ ಮನೆ 10ನೇ ಮನೆ ಎಲ್ಲ ರೆಡ್ ಕಾಂಬಿನೇಷನ್ 4 ಸತಿ. ಸೊ ಇಲ್ಲಿ 8 ಮತ್ತು 5 ಸ್ವಲ್ಪ ಏನಾರು ಹಚ್ಚಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಯಾಕೆಂದರೆ 8 ಕೆಳಗಡೆ 8 ಮೇಲ್ಗಡೆ ರೆಡ್ ಇದೆ, ಕೆಳಗಡೆ 5 ಇದೆ. ಸೊ ಇಲ್ಲಿ 8, 5 ಬರ್ತಕ್ಕಂಥ ಗ್ರಹನೇ ನಾವು ಹಿಡಿಬೇಕು. ಅದು ಬರ್ತಕ್ಕಂಥದ್ದು ಸೂರ್ಯನಲ್ಲೇ 8 ಇದೆ, ಸೂರ್ಯನಲ್ಲೇ 5 ಇದೆ. ಪ್ರತಿ ದಿವಸ ಒಂದು ಅರ್ಧ ಗಂಟೆ ಸೂರ್ಯನಿಗೆ ಮೈ ಒಡ್ಡಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು 7:30 ಒಳಗಡೆ ಅರ್ಧ ಗಂಟೆ 7 to 7:30 ಸ್ವಲ್ಪ ಸೂರ್ಯನ ಕಿರಣಗಳು ಅವ್ರ ಮೇಲೆ ಬಿದ್ದರೆ ಕಮ್ಮಿ ಆಗುತ್ತೆ. ಇದು ಪಾಯಿಂಟ್ ನಂಬರ್ 1. ಇದರ ಜೊತೆಗೆ ರಾಹು ಆಗಿರ್ತಕ್ಕಂಥದ್ದು 10ನೇ ಮನೆ ತೋರಿಸ್ತಾ ಇದೆ. 10ನೇ ಮನೆ ಅಂದರೆ ದೀರ್ಘಕಾಲದ ಅನಾರೋಗ್ಯ ಅಂತ ಹೇಳ್ತೀವಿ. ಮೂಲಂಗಿಯನ್ನು ನಿಮ್ಮ ಅಜ್ಜಿಗೆ ನಿವಾಳಿಸಿ ಬಡವರಿಗೆ ಕೊಡ್ತಕ್ಕಂಥದ್ದು ಅಥವಾ ಯಾವುದಾದ್ರು ಒಂದು ಅನಾಥಾಶ್ರಮಕ್ಕೆ ಕೊಡ್ತಕ್ಕಂಥದ್ದು ಪ್ರತಿ ಶನಿವಾರ 2 ತಿಂಗಳು ಮಾಡಿ, 8 ಶನಿವಾರಗಳು ಮಾಡಿ. ಕಮ್ಮಿ ಆಗುತ್ತೆ, ಪೂರ್ತಿ ಹೋಗಲ್ಲ.